ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಏನೇನು ವೇಷ ಮಾತಲ್ಲ ಮೋಸ ಆ ಮಾತನೆಲ್ಲ ನಿಜವೆಂದು ನಂಬಿ ಈಗ ಓಟ್ ಹಾಕ್ಬಿಟ್ರೆ ನಾವೆಲ್ಲರೂ ಕೂಡ ಬಕರ ಆದ್ವಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೇಳ್ತದೆ. ಅದು ಕೂಡ ಕರೆಕ್ಟ್ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಇದ್ದಾಗ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಚೇಂಜ್ ಮಾಡ್ಕೊಂಡು ಮತ್ತಿಲ್ಲಿ ಏನೇನೋ ವೇಷಗಳು ಧರಿಸೋದು. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಸೀಸನ್ 12 ಅಂತೂ ಮುಗಿದಾಯ್ತು. ಆದ್ರೆ ಈ ಒಂದು ವಿಚಾರಗಳು ಏನಿದೆ ಇಲ್ಲಿ, ಯಾಕೆ ಬಿಗ್ ಬಾಸ್ ಸೀಸನ್ 12ರ ಕಪ್ನ ಗಿಲ್ಲಿಯವರು ಗೆದ್ರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಗೆಲ್ದೇ ಇರೋರು ಇದ್ರ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂತಂದ್ರೆ, ಫಸ್ಟಿಗೆ ಫಿನಾಲೆ ಮುಗಿಯುತ್ತೆ, ಎಲ್ಲ ಮುಗಿಯುತ್ತೆ, ಹೊರಗಡೆ ಬಂದಿದ ತಕ್ಷಣ ಮತ್ತೆ ಸ್ಟೇಜ್ ಮೇಲೆ ಇಲ್ಲ ನಮ್ಮ ಅತ್ತೆ ಮಗ ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಇಲ್ಲಿ ಹೇಳಿದ್ರು. ಅವಾಗ ಎಲ್ಲರೂ ಕೂಡ ಎಷ್ಟು ಅಶ್ವಿನಿ ಅವ್ರ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ರು ಅಂತ ಅಂದ್ರೆ, ವಾವ್, ಇಲ್ಲಿ ಅಶ್ವಿನಿ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೆ ತಪ್ಪಾಗಿತ್ತು ಅಂತ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡ್ರು. ಆದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರು ಯಾವ ರೀತಿ ಇಲ್ಲಿ ಚೇಂಜ್ ಆದ್ರು ಅಂತ ಅಂದ್ರೆ, ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಅಂತ ನೀವು ನೋಡಿದೀರಾ, ಯಾವ್ದಾರ ಒಂದು ಪದ ಬಳಕೆ ಮಾಡಿದ ತಕ್ಷಣನೇ ಅವ್ರು ಏನ್ ಮಾತಾಡ್ತಾ ಇದಾರೆ, ಹೇಗ್ ಮಾತಾಡ್ತಾ ಇದಾರೆ, ಯಾರಿಗೋಸ್ಕರ ಮಾತಾಡ್ತಾ ಇದಾರೆ, ಏನಕ್ಕೆ ಮಾತಾಡಿದ್ದಾರೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಹೆಸರು ತಗೊಳ್ಳಿಲ್ಲ ಅಂದ್ರೂ ಕೂಡ ಇವ್ರ ಬಗ್ಗೆನೇ ಅವ್ರು ಮಾತಾಡಿದ್ದಾರೆ ಅಂತ ಕಂಡುಹಿಡಿತಾರೆ. ಆದ್ರೆ ಇವಾಗ ಗಿಲ್ಲಿ ಅವರು ಕಪ್ ಗೆದ್ದಿರೋ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕೇಳಿದ ತಕ್ಷಣನೇ, ನಾನು ಗೆದ್ದಿಲ್ವಲ್ಲ ಅನ್ನೋ ಬೇಜಾರಲ್ಲಿ, ಅಂದ್ರೆ ಅಶ್ವಿನಿ ಅವರು ಗೆದ್ದಿಲ್ಲ ಅನ್ನೋ ಬೇಜಾರಲ್ಲಿ ಅವರೊಂದು ವರ್ಡ್ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ, ಹೌದು, ಡಾಲಿ ಧನಂಜಯ ಅವರು ಹೇಳಿದ್ದಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಂದ್ಬಿಟ್ಟು. ಆದ್ರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ ನೋಡಿ, ಬಡವ್ರ ಮಕ್ಕಳು ಅನ್ನೋದು ಬೇರೆ ಅಂತೆ, ಬಡವ್ರ ಮಕ್ಕಳು ಅಂತ ನಟನೆ ಮಾಡಿ ಜೀವಿಸೋದು ಬೇರೆ. ಈ ತರ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಅಂದ್ರೆ ಬಡವ್ರ ಮಕ್ಕಳ ತರ ಆಕ್ಟ್ ಮಾಡ್ಕೊಂಡು ಬೆಳ್ಕೊಂಡು ಬಂದಿದ್ದಾರೆ ಅವರು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಬಡವರು ಅಂದ್ರೆ ಮೇನ್ ಆಗಿ ಅರ್ಥ ಏನು, ಇವಾಗ ದುಡ್ಡು ಕಾಸು ಒಂದ್ರಲ್ಲೇ ಅವರು ಬಡವರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಬಡತನನಾ? ಮೇನ್ ಆಗಿ ಇಲ್ಲಿ ಒಂದು ವಿಚಾರ ಏನ್ ಬರುತ್ತೆ ಅಂತಂದ್ರೆ, ಬಡವ ಅಥವಾ ಬಡವರು, ಈ ತರ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಅಶ್ವಿನಿ ಅವರೇ ಹೇಳಿದ್ರು. ನೀವು ನಿಜವಾದ ಟ್ಯಾಲೆಂಟ್ ಅಂದ್ರೆ ನಿಜವಾದ ಬಡವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನೀವು ಕಪ್ ಕೊಡ್ಬೇಕಿತ್ತು, ಹುಡುಕ್ಬಿಟ್ಟು ಆ ತರ ಮಾಡ್ಬಿಟ್ಟು, ಬಟ್ ಈ ತರ ಒಂದು ಟ್ಯಾಗ್ ಲೈನ್ ಕೊಡ್ತಿರಲ್ಲ ಅದು ಇಷ್ಟ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಬಿಗ್ ಬಾಸ್ ಇವಾಗ ಗಿಲ್ಲಿ ಅವ್ರಿಗೆ ಏನೊಂದು ಕಪ್ನ ಕೊಟ್ಟಿದಾರೋ ಅದು ನಿಜವಾದ ಒಂದು ಟ್ಯಾಲೆಂಟ್ ಇರೋರಿಗೆ ಸಿಕ್ಕಿಲ್ಲ, ಮತ್ತೆ ವ್ಯಕ್ತಿತ್ವ ಇರೋರಿಗೆ ಸಿಕ್ಕಿಲ್ಲ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಬಡವ್ರ ಮಕ್ಕಳು ಬೆಳಿಬೇಕು, ಆದ್ರೆ ಗಿಲ್ಲಿ ಬಡವ ಅಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಯಾವಾಗ ಕೊಟ್ಟರು ಅಂದ್ರೆ, ಒಂದು ಇಂಟರ್ವ್ಯೂ ಒಂದು ಮಾತಾಡ್ಬೇಕಾದ್ರೆ ಈ ತರ ಕ್ವಶನ್ ಕೇಳಿದಾಗ ಎಷ್ಟು ಖುಷಿ ಇದೆ ಅಂತ ಅಂದಾಗ, ಸ್ಟೇಜ್ ಮೇಲೆ ಆ ರೀತಿ ಹೇಳಿದವರು, ಸ್ಟೇಜ್ ಇಂದ ಹೊರಗಡೆ ಬಂದ ತಕ್ಷಣ ಈ ತರ ಮಾತಾಡಿದವರು, ಈಗ ಅವ್ರ ಒಂದು ಫ್ಯಾನ್ ಬೇಸ್ ಏನಿದೆ ಅದನ್ನ ನೋಡಿದ ತಕ್ಷಣ ಪೂರ್ತಿ ಡೆಡ್ ಅಪೋಸಿಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಒಟ್ನಲ್ಲಿ ಗಿಲ್ಲಿಯವರು ಬಡವರಲ್ಲ ಅಂದ್ಬಿಟ್ಟು ಈಗ ಹೇಳ್ತಿದ್ದಾರೆ. ಒಂದು ಆಟ ಇಲ್ಲ ಮತ್ತೆ ವ್ಯಕ್ತಿತ್ವ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ವ್ಯಕ್ತಿತ್ವ ಅಂತಂದ್ರೆ ಅವ್ರ ಬಾಯಲ್ಲೇ ಬಂದಿದ್ದೇನು ಅಂತಂದ್ರೆ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವ್ರ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಒಬ್ಬೊಬ್ರ ಪ್ರಕಾರ ಒಂದೊಂದಿರುತ್ತೆ. ಇಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ರು. ಮತ್ತೆ ಅವರೇ ಇಲ್ಲಿ ಗೇಮ್ ವಿಚಾರನು ತಗೊಂಡ್ರು. ಗೇಮ್ ಅಂತ ಬಂದಾಗ ಏನು ಆಡಿಲ್ಲ ಅಂತ ಹೇಳಿದ್ರು. ಸುಮಾರು 2 ಗೇಮ್ ನಾನು ಹೇಳ್ತಿರೋದು ಎಕ್ಸಾಂಪಲ್ ಕೊಡ್ತಿರೋದು. ಒಂದು ಗೇಮ್ ಅಲ್ಲಿ ಪಜಲ್ ಗೇಮ್ ಇಲ್ಲಿ ಜೋಡಿಸ್ಬೇಕಿರುತ್ತೆ. ಆ ಒಂದು ಗೇಮ್ ತುಂಬಾನೇ ಚೆನ್ನಾಗಿತ್ತು. ಅದರಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ ಮೊದಲನೇದಾಗಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಗಿಲ್ಲಿಯವರು ಅಶ್ವಿನಿಯವರು ಇಬ್ರು ಕೂಡ ಇರ್ತಾರೆ. ಅವಾಗ ಇಲ್ಲಿ ಒಂದು ಬಲೂನ್ ಇರುತ್ತಲ್ಲ, ಬಲೂನ್ ಹೆಂಗೆ ಮೇಲೆ ಹಾಕೋದು ಎಲ್ಲರೂ ಕೂಡ ನೋಡಿರ್ತೀರಾ. ಬಿಗ್ ಬಾಸ್ ನ ಯಾರ್ಯಾರು ಫಾಲೋ ಮಾಡಿರ್ತೀರಾ ಅವರೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಆ ಒಂದು ಟಾಸ್ಕ್ ಅಲ್ಲಿ ಇಲ್ಲಿ ಅಶ್ವಿನಿಯವರು ವಿನ್ ಆಗ್ತಾರೆ ಅಂತ ಎಲ್ಲರೂ ಸುಮಾರು ಜನ ಅನ್ಕೊಂಡಿದ್ರು. ಆದ್ರೆ ಗಿಲ್ಲಿಯವ್ರ ಮುಂದೆ ಆರಾಮಾಗಿರೋ ಟಾಸ್ಕ್ ಅಲ್ಲೂ ಕೂಡ ಸೋತೋದ್ರು. ಅವ್ರ ಬಾಯಿಗೆ ಬರ್ತದೆ ಏನು ಗೇಮ್ ಆಡಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಇದು ಗೇಮ್ ಅಲ್ವಾ ಅಂದ್ರೆ ಅವ್ರ ಪ್ರಕಾರ, ಅಂದ್ರೆ ಒಟ್ನಲ್ಲಿ ಏನೋ ಒಂದು ಮಾತಾಡ್ಬಿಟ್ರ. ಈ ತರ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಓಡಾಡ್ತದೆ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ. ಅಂದ್ರೆ ಟಾಸ್ಕ್ ವಿಚಾರ ಒಂದೇ ಬಂದಾಗ ಇಲ್ಲಿ ನೋಡೋದಾದ್ರೆ, ಇಲ್ಲಿ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡ್ರು. ಅವ್ರ ಏನಕ್ಕೆ 3ನೇ ಸ್ಥಾನದಲ್ಲಿ ಬರಲಿಲ್ಲ? ಈಗ ಅಶ್ವಿನಿ ಅವ್ರ ಪ್ರಕಾರನೇ ಹೋದ್ರೆ ಗೇಮ್ ಅಂತ ಅಂದ್ರೆ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡ್ರಲ್ವಾ, ಈಗ ಅವ್ರ ಪ್ಲೇಸ್ಗೆ ಹೋಗೋಣ. 3ನೇ ಪ್ಲೇಸ್ ಅಲ್ಲಿ ಈಗ ಅಶ್ವಿನಿ ಅವ್ರು ಕಾಣಿಸ್ಕೊಂಡ್ರು. ಧನುಷ್ ಅವರು ಬರೋದಿತ್ತಲ್ಲ ಪ್ಲೇಸ್ ಅಲ್ಲಿ, ಯಾಕೆ ಮತ್ತೆ ಅವ್ರಿಗೆ ಸಿಗ್ಲಿಲ್ಲ 3ನೇ ಪ್ಲೇಸ್? ಇವನ್ ರಾಶಿಕ್ ಅವರು ಎಲಿಮಿನೇಟ್ ಆಗಿ ಹೋದ್ರು. ಟಾಸ್ಕ್ ಅಲ್ಲಿ ಕ್ವೀನ್ ಅಂತ ಹೆಸರು ತಗೊಂಡ್ರು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಲ್ಲಿ ಹೆಣ್ಮಕ್ಳಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತಂದ್ರೆ ಈಗ ರಾಶಿಕ್ ಅವರು. ಅವ್ರು ಯಾಕಪ್ಪ ಬೇಗನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು? ಟಾಸ್ಕ್ ಅಂತ ವಿಚಾರ ಅವರೇ ಎಕ್ಸಾಂಪಲ್ ಕೊಡೋ ಪ್ರಕಾರ ನೋಡೋದಾರೆ, ಟಾಸ್ಕ್ ಅಂತ ಬಂದಾಗ ಧನುಷ್ ಅವರು ರಾಶಿಕ್ ಅವರು ಇಬ್ರು ಗೆಲ್ಬೇಕಿತ್ತು, ಯಾಕೆ ಗೆಲ್ಲಿಲ್ಲ? ಈ ಒಂದು ವಿಚಾರ ತಗೊಂಡಾಗ, ಈ ತರ ಒಂದು ವಿಚಾರಗಳನ್ನ ನೋಡ್ತಾ ಹೋದಾಗ ಒಟ್ನಲ್ಲಿ ಗಿಲ್ಲಿ ಅವರು ಗೆದ್ದಿರೋದು ಅಶ್ವಿನಿ ಅವರಿಗೆ ಇಷ್ಟ ಆಗ್ತಲ್ಲ ಅಂತ ಗೊತ್ತಾಗ್ತಿದೆ. ಮನೆಯಲ್ಲಿ ಸುಮಾರು 2-3 ವಾರ ಇನ್ನೇನು ಫಿನಾಲೆಗೆ ಇದೆ ಅಂತ ಅಂದಾಗ, ಮತ್ತೆ ಫ್ಯಾಮಿಲಿ ವೀಕ್ ಬಂದಾಗ ಈಗ
ಈಗ ಒಂದು ಗಿಫ್ಟ್ ಕೊಡಬೇಕಾಗಿರುತ್ತೆ. ಆಗ ಅಶ್ವಿನಿ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರ ತಾಯಿ ಒಂದು ಗಿಫ್ಟ್ ಕೊಡ್ತಾರೆ. ಅವಾಗ ಎಲ್ರಿಗೂ ಕೂಡ ಇವನ್ ತುಂಬಾನೇ ಖುಷಿ ಆಯ್ತು. ನಾನು ಕೂಡ ನನ್ನ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೆ, ಸಿಕ್ಕಾಪಟ್ಟೆ ತುಂಬಾನೇ ಚೇಂಜ್ ಆಗಿದ್ದಾರೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಂತಿರೋದೇ ನಾವುಗಳ ತಪ್ಪಾಗಿ ಅರ್ಥ ಮಾಡ್ಕೊಂತಿದೀವ. ಅವ್ರೆಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಹೊರಗಡೆ ಅದು ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ ಈ ತರ ವಿಚಾರಗಳು ನೋಡಿದ್ವಿ. ಆದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಈ ತರ ವಿಚಾರಗಳು ನಡೀತು. ಹೌದು, ಅವ್ರು ತುಂಬಾ ಒಳ್ಳೆಯವರು ಅಂತ ಕೆಲವೊಬ್ರಿಗೆ ಅನ್ನಿಸ್ತಾ ಒಂದು ಸಮಯದಲ್ಲಿ. ಈಗ ಅವರು ಏನೊಂದು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿದಾರೋ, ಗಿಲ್ಲಿ ಬಡವ ಅಲ್ಲ ಹಾಗಲ್ಲ ಅಂತ ಅಂದ್ಬಿಟ್ಟು. ಬಡವ ಅಂತಂದ್ರೆ ನಿಜವಾಗ್ಲೂ ಕೂಡ ದುಡ್ಡು ಕಾಸು ಅಂದ್ರೆ ಇವಾಗ ಏನೊಂದು ಹಣ ಆಸ್ತಿ ಮಾಡಿರ್ತೀವಿ ಅದರಲ್ಲಿ ಬಡತನ ಅಂತ ಹೇಳ್ತಾರ. ಇಲ್ಲಿ ಬುದ್ಧಿ ಮತ್ತೆ ವ್ಯಕ್ತಿತ್ವ, ಒಂದು ಸ್ನೇಹ ಸಂಪಾದನೆ ಇರ್ಬೋದು, ಅಥವಾ ಮಾತುಗಾರಿಕೆ ಇರ್ಬೋದು, ಇಲ್ಲ ಅಂತಂದ್ರೆ ಕಲೆ ಅನ್ನೋದಿರ್ಬೋದು, ಈ ತರದಲ್ಲೂ ಕೂಡ ಬಡವರು ಇರ್ತಾರೆ ಅಲ್ವಾ. ಬಿಡಪ್ಪ ಅವನು ಮಾತಾಡಕ್ಕೆ ಬರಲ್ಲ ಅಂತ ಹೇಳಿದಾಗ, ಅವನು ಮಾತೇ ಬರಲ್ಲ ಅಂತಂದ್ರೆ ಬಿಡಪ್ಪ ಅವ್ನು ಮಾತಲ್ಲಿ ಬಡವ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಈ ತರ ಮಾತಿನ ಬರದಲ್ಲಿ, ಅವ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಮಾತಿನ ಬರದಲ್ಲಿ ಇದು ಬಂದ್ಬಿಡುತ್ತೆ. ಇವನ್ ಗಿಲ್ಲಿಯವ್ರಿಗೆ ಇದನ್ನ ಕೇಳಿದಾಗ ಅಶ್ವಿನಿ ಅವರು ಈ ತರ ಹೇಳಿದ್ದಾರೆ ಅಂತ ಅಂದಿದ ತಕ್ಷಣ ನೋಡಿ, ಇವಾಗ ಕೆಲವೊಬ್ಬರಿಗೆ ಒಂಥರ ಏನೋ ಗೆದ್ದಿದೀವಿ ಅಂತ ತಕ್ಷಣ ಏನೋ ನಾನು ಹಂಗ್ ಮಾಡ್ಬಿಡಿದೀನಿ ಹಿಂಗ್ ಮಾಡ್ಬಿಡಿದೀನಿ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾತಾಡ್ಬಿಡ್ತಾರೆ. ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಗಿಲ್ಲಿ ಅವ್ರಿಗೆ ಈ ಒಂದು ಕ್ವಶನ್ ಕೇಳಿದಾಗ ಕೂಡ ಅಶ್ವಿನಿ ಅವ್ರು ಈ ತರ ಹೇಳ್ತಿದ್ದಾರೆ, ನೀವು ಬಡವ ಅಂತ ಅಂದ್ಬಿಟ್ಟು ಈ ತರ ನಾಟಕ ಮಾಡ್ಕೊಂಡ್ಬಿಟ್ಟು ನೀವು ಕಪ್ನ ಗೆದ್ದಿದ್ದೀರಾ ಅಂತ ಅಂದ್ಬಿಟ್ಟು ಈ ತರ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು, ಸಮಥಿಂಗ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಗಿಲ್ಲಿ ಅವ್ರಿಗೆ ಕೇಳಿದಾಗ ಅಲ್ಲಿ ಗಿಲ್ಲಿ ಅವ್ರ ರಿಯಾಕ್ಷನ್ ಏನಿತ್ತು ಅಂತಂದ್ರೆ, ಆ ಪ್ರೆಸೆಂಟ್ ನಾನು ನೋಡಿಲ್ಲ, ಒಂದ್ ವೇಳೆ ಅವ್ರು ಹೇಳಿದ್ರು ಕೂಡ ಮಾತಿನ ಬರದಲ್ಲಿ ಹೇಳಿರ್ಬೋದು. ಹೌದು, ನಾನಿಲ್ಲಿ ಇಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀನಲ್ವಾ, ನಾನು ನಿಜವಾಗ್ಲೂ ಕೂಡ ಶ್ರೀಮಂತಾನೆ ಅಂತ ಹೇಳ್ಕೊಂಡ್ರು. ಅದು ಕೂಡ ಕರೆಕ್ಟ್ ಅಲ್ವಾ. ಇಲ್ಲಿ ಬಡವ ಅಂದಿದ ತಕ್ಷಣ ನಮ್ಮದ ಚಿನ್ನ ಇಲ್ಲ, ಹಣ ಇಲ್ಲ, ಬೆಳ್ಳಿ ಇಲ್ಲ, ಇದ್ರ ಒಂದು ಪ್ಲಾಟಿನಂ ಇದ್ರ ಒಂದು ದುಬಾರಿ ವಸ್ತುಗಳು ಇಲ್ಲ ಅಂದಿದ ತಕ್ಷಣ ನಾವು ಬಡವರಲ್ಲ. ಅಥವಾ ಹಾಕೊಳಕ್ ಬಟ್ಟೆ ಇಲ್ಲ ಅಂತಾನೂ ಕೂಡ ನಾವಿಲ್ಲಿ ಬಡವರಾಗಲ್ಲ. ಇವಾಗ ನಮ್ಮ ಬಟ್ಟೆ ಚೆನ್ನಾಗಿದೆಯೋ ಅಥವಾ ನಾವು ಚೆನ್ನಾಗಿದೀವೋ ಅನ್ನೋದು ಮೇನ್ ಆಗಿ ಮ್ಯಾಟ್ರೇ ಆಗಲ್ಲ. ನಮ್ಮ ಬಡತನ ಅದರಲ್ಲಿ ಕಾಣಿಸಲ್ಲ. ಹೌದು, ಹೊಟ್ಟೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟು ಮಲ್ಲಿಗೆ ಹೂನ ಇಲ್ಲಿ ನಾವು ಮುಡ್ಕೊಳ್ಬೋದು, ಅಂದ್ರೆ ನಮ್ಮ ಬಡತನನೇ ಇಲ್ಲ ಅಂತ ತೋರಿಸ್ಕೊಳ್ಬೋದು. ಬಟ್ ಅದ್ರ ನಿಜವಾಗ್ಲೂ ಬಡವರಾಗಿರ್ತಾರೆ ತಾನೆ. ಇಲ್ಲ ಅಂತಂದ್ರೆ ಈ ಥರ ಗಾದೆಗಳು, ಈ ಥರ ವೇದಗಳು ಏನೂ ಕೂಡ ಬರ್ತಾನೆ ಇರಲಿಲ್ಲ. ಮೇನ್ ಆಗಿ ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾಗಲ್ಲ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಬಡವ ಅಂತ ಅಂದಿದ ತಕ್ಷಣ ಮೇನ್ ಆಗಿ ಎಲ್ಲರೂ ತಲೆಯಲ್ಲೂ ಬರೋದು ದುಡ್ಡಿನ ವಿಚಾರ. ಆದ್ರೆ ಈ ದುಡ್ಡಿನ ವಿಚಾರ ಇಲ್ಲಿ ಬರೋದೇ ಇಲ್ಲ. ಈ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಎಲ್ಲಾ ತರದ ವರ್ಗದವರು ಮತ್ತೆ ಇಲ್ಲಿ ಎಲ್ಲಾ ತರದವರು ಕೂಡ, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಕಾಣಿಸ್ಕೊಂತಾರೆ. ಬಿಗ್ ಬಾಸ್ ಶೋ ಅಂದ್ರೆ ಈ ಒಂದು ರಿಯಾಲಿಟಿ ಶೋ ಬಗ್ಗೆ ಹೇಳ್ತಾ ಇದ್ದಷ್ಟೇ, ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ ಕೂಡ ಈ ತರ ಇದ್ದೇ ಇರುತ್ತೆ. ಅಂದ್ರೆ ಬಡವರು ಇರ್ಬೋದು ಅಥವಾ ತುಂಬಾ ರಿಚ್ ಆಗಿರೋರು ಕೂಡ ಬಂದೇ ಬರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಬಡವನ ಟೈಟಲ್ ಕೊಟ್ಬಿಟ್ಟು ನೀವು ಕೊಡ್ತಾ ಇದ್ದೀರಾ ಅಂತ ಇಲ್ಲಿ ಅಶ್ವಿನಿ ಅವ್ರು ಕೇಳಿದಾಗ, ಇಲ್ಲಿ ಗಿಲ್ಲಿ ಅವ್ರಿಗೆ ಮಾತುಗಾರಿಕೆ ಅನ್ನೋದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ ಬಂದಿದ್ದಾರೆ. ಹನುಮಂತ್ ಅವ್ರದ್ದು ಒಂದು ಸ್ವರ ಚೆನ್ನಾಗಿತ್ತು. ಇಲ್ಲಿ ಅವರು ಕೂಡ ಅಂದ್ರೆ ಅವ್ರು ಗೆದ್ದಿರೋದು ಕೂಡ ಬಡವ ಅಂತ ಹೇಳ್ಕೊಂಡ್ಬಿಟ್ಟು ಗೆದ್ದುಬಿಟ್ರು ಅನ್ನೋ ರೀತಿ ಆಯ್ತಲ್ವಾ. ಇಷ್ಟೆಲ್ಲಾ ಸೀಸನ್ಗಳನ್ನ ಮೊದಲನೇ ಸೀಸನ್ ಇಂದ ಈಗ 12 ಸೀಸನ್ ಏನಾಗಿದೆಯೋ ಎಲ್ರಿಗೂ ಕೂಡ ಇವ್ರು ಹೇಳ್ತಿರೋದೇನು ಅಂತಂದ್ರೆ, ಬಡವ ಅಂತ ನಾಟಕ ಹಾಕೊಂಡು ಗೆದ್ದು ಬಿಟ್ಟಿದ್ದಾರೆ ಇವರೆಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಅಂದ್ರೆ ಒಂದು ಹೆಣ್ಮಗಳು ಗೆಲ್ಬೇಕಿತ್ತು, ನನ್ನ ಗೆಲ್ಲಿಸ್ಲಿಲ್ಲ, ಅಂದ್ರೆ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಮೇನ್ ಆಗಿ ಇಲ್ಲಿ ಅಶ್ವಿನಿ ಅವ್ರದ್ದು ಏನ್ ಮೈನಸ್ ಆಯ್ತು ಅಂತಂದ್ರೆ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಶ್ವಿನಿ ಅವರು ಒಳ್ಳೆಯವರೇ, ಪರ್ಸನಲ್ ಆಗಿ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ. ಮೇನ್ ಆಗಿ ಅವ್ರದ್ದೊಂದು ಮಾತೇನಿತ್ತು, ಆ ಮಾತಿಂದನೇ ಅವ್ರದ್ದು ಆಟನ ಅವ್ರು ಹಾಳು ಮಾಡ್ಕೊಂಡ್ರು. ಇವಾಗೂ ಕೂಡ ಅಷ್ಟೇ, ಅವ್ರ ಮಾತಿಂದನೇ ಅವ್ರೆಲ್ಲರಿಗೂ ಕೂಡ ವಿರೋಧ ಕಟ್ಕೊಂತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಬಡವರು ಅಂತ ಅಂದಿದ ತಕ್ಷಣ ಮೇನ್ ಆಗಿ ದುಡ್ಡು ಕಾಸಿನ ವಿಚಾರ ಒಂದೇ ಅಲ್ಲ ಅಂತ ಕೂಡ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಅವ್ರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ಗೆ ಸುಮಾರು ಕಮೆಂಟ್ಗಳ ಸುರಿಮಳೆನ ಇಲ್ಲಿ ಹರಿಸ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಗಿಲ್ಲಿಯವ್ರ ಜೊತೆ ಸುಮಾರು ವಾಗ್ವಾದಗಳು ಇಲ್ಲಿ ಆಗಿದೆ. ಅಂದ್ರೆ ಮಾತಿನ ಚಕಮಕಿ ಈ ತರ ಎಲ್ಲಾ ಕೂಡ ಇಲ್ಲಿ ನಡೆದಿತ್ತು. ಒಂದು 50 ಡೇಸ್ 30 ಡೇಸ್ ಆಗಿತ್ತು. ಅವಾಗೇನೆ ಇಲ್ಲಿ ಅಶ್ವಿನಿ ಅವರು ಚಾಲೆಂಜ್ ಹಾಕಿದ್ರು. ಇವನ್ ಇಬ್ಬರತ್ರನ್ನು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ರು. ಏನಂತಂದ್ರೆ, ನಿನ್ನ ಮನೆಯಿಂದ ಕಳ್ಸೇ ಗಿಲ್ಲಿ, ನಾನು ಮನೆಯಿಂದ ಹೊರಗಡೆ ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಇಲ್ಲಿ ಚಾಲೆಂಜ್ ನ ಹಾಕಿದ್ರು. ಮತ್ತೆ ಮುಖಕ್ಕೆ ಮಸಿ ಬಳಿಬೇಕಾದ್ರೂ ಕೂಡ ಅಷ್ಟೇ, ಇಲ್ಲಿ ರಕ್ಷಿತಾ ನಿನ್ನ ಹೊರಗಡೆ ಹಾಕಿ ನಾನು ಇಲ್ಲಿ ಹೊರಗಡೆ ಹೋಗೋದು ಅಂತ ಈ ತರ ಚಾಲೆಂಜ್ ಗಳನ್ನ ಹಾಕಿದ್ರು. ಕೊನೆಗೆ ಯಾರು ಚಾಲೆಂಜು, ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು, ಅಶ್ವಿನಿ ಚಾಲೆಂಜ್ ಹಾಕಿದ ತಕ್ಷಣ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿದ್ರು. ಕೊನೆಗೆ ಯಾರು ಗೆದ್ದಿದ್ದು, ಅವ್ರು ಗಿಲ್ಲಿ ಅವ್ರು ಹೇಳ್ಕೊಂತಾರೆ ಛಲಗಾತಿ ಅಶ್ವಿನಿ ಅಂತ ಅಂದ್ಬಿಟ್ಟು. ಅವ್ರ ಪ್ರಕಾರ ಅವರು ಛಲಗಾತಿನೇ ಇರ್ಬೋದು, ಆದ್ರೆ ಒಂದು ಬೇಡದೇ ಇರೋ ಹಟ್ಟಕ್ಕೆ ಬಿದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಒಂದು ಛಲಗಾತಿ ಅಂತ ಅಂದ್ರೆ, ಹೌದು ನಾವು ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ತುಂಬಾ ಚೆನ್ನಾಗಿ ಒಂದು ಕೆಲಸನ ಮಾಡಬೇಕಾಗುತ್ತೆ, ಅದರಲ್ಲಿ ಯಶಸ್ಸು ಕೂಡ ನಮಗೆ ಸಿಗ್ಬೇಕಾಗತ್ತೆ. ಅದು ಒಂದು ಕೆಲಸ ಸಂಪೂರ್ಣವಾಗಿ ಆಗಿದ ತಕ್ಷಣ ಒಳ್ಳೆ ರೀತಿಲಿ ಆದಾಗೆ ಛಲಗಾತಿ ಅಪ್ಪ ಬಿಡದೆ ತುಂಬಾ ಛಲ ತೊಟ್ಬಿಟ್ಟು ಮಾಡಿದ್ರು ಅಂತ ಇಲ್ಲಿ ಶಬಾಷ್ಗಿರಿ ಕೊಡ್ತಾರೆ. ಆದ್ರೆ ಹಠ ಮಾಡ್ಕೊಂಡು ಬೇಡದಿರೋ ವಿಚಾರಕ್ಕೆ ಈ ತರ ಮಾತಾಡ್ಕೊಂಡು ಬಂದ್ರೆ ನನಗ್ ಸಿಗ್ಲಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ಬೇರೆಯವ್ರನ್ನ ನಾವಿಲ್ಲಿ ಕೆಳಗಡೆ
ತುಳಿದ್ಬಿಟ್ಟು ಮಾತಾಡ್ತಿದೀವಿ ಅಂತ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವ್ರ ಮೇಲೆ ಸುಮಾರು ವಿಚಾರಗಳನ್ನ ಇಲ್ಲಿ ಕೇಳ್ತಾ ಬಂದಿದ್ದಾರೆ. ಹೌದು, ಒಂದು ವ್ಯಕ್ತಿತ್ವದ ಆಟ ಅಂತ ಅಂತೀರಾ, ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ನೀವು ಎಸ್ ಅಂತ ಅಂದ್ಬಿಟ್ಟು ಮಾತಾಡಿದ್ರಿ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಎಲ್ಲರೂ ಕೂಡ ಈ ಒಂದು ವಿಚಾರ ಬಿಗ್ ಬಾಸ್ ಮೇಲೆ ಇರ್ಬೇಕಾದ್ರೆ ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿದ್ರು. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು, ನಾನೇನಾದ್ರೂ ಕೇಳಿದ್ರೆ ಎಸ್ ಅಂತ ಅಂದ್ರೆ ಸಿಲ್ಲಿ ಅಂತ ಅಂದ್ಬಿಡ್ತಿದ್ರು ಅಂತ ಅಂದ್ಬಿಟ್ಟು. ಈಗ ಆ ಒಂದು ಮಾತನ್ನ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ, ಇವನ್ ಕಿಚ್ಚ ಸುದೀಪ್ ಸರ್ ಅದನ್ನ ಕೇಳಿದ್ರು ಕೂಡ ಅವ್ರು ಇದೇ ರೀತಿಯಲ್ಲಿ ಆನ್ಸರ್ ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಆದ್ರೆ ಎಸ್ ಅಂದ್ರೆ ಅಶ್ವಿನಿ ಅವರ ಪ್ರಕಾರ ಏನಪ್ಪಾ ಅಂತಂದ್ರೆ ಶೌಟಿಂಗ್ ಕ್ಯಾಟಗರಿ ಅಂತ ಅಂದ್ಬಿಟ್ಟು. ನೋಡಿ, ಹೊಸದಾಗಿ ಇಲ್ಲಿ ಆಡ್ ಆಗಿದೆ, ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಎಸ್ ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಸಿಲ್ಲಿ ಅಂತ ಆನ್ಸರ್ ಮಾಡ್ಬಿಡ್ತಿದ್ರು ಅಂತ ಅಂದ್ಬಿಟ್ಟು ಅಂದ್ರು. ಈಗ ನೋಡಿದ್ರೆ ಅಶ್ವಿನಿ ಅವರಿಗೆ ಇದೊಂದು ಕೇಳಿದ ತಕ್ಷಣನೇ ನನಗೂ ಕೂಡ ಇಲ್ಲಿ ಬುದ್ಧಿ ಇದೆ, ಯಾಕಂತಂದ್ರೆ ಇಲ್ಲಿ ಜಾತಿನಿಂದನೇ ಅಥವಾ ವ್ಯಕ್ತಿನಿಂದನೇ ಏನೇ ಒಂದು ಮಾಡಿದ್ರು ಕೂಡ ಅದು ಎಫರ್ಟ್ ಆಗುತ್ತೆ ಅಂತ ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಎಸ್ ಅಂದ್ರೆ ಶೌಟಿಂಗ್ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೀವ್ ಹೇಳಿ ವೀಕ್ಷಕರೇ, ಖಂಡಿತವಾಗ್ಲೂ ಎಸ್ ಅಂದ್ರೆ ಶೌಟಿಂಗ್ ಕ್ಯಾಟಗರಿನ. ಈಗ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ, ನಾವು ಏನು ಕೂಡ ಚೇಂಜಸ್ ಮಾಡಕ್ ಆಗಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಯಾವಾಗ ಕೊಟ್ರು, ಇದಕ್ಕೆ ಇಲ್ಲಿ ಬಗೆಯಾದ ಕಮೆಂಟ್ಗಳು ಇಲ್ಲಿ ಬಂದಿದೆ. ಇಲ್ಲಿ ನೀವು ನೋಡಬಹುದು, ಸುಮಾರು ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಒಂದ್ 2-3 ಕಮೆಂಟ್ಸ್ ಮಾತ್ರನೇ ಇಲ್ಲಿ ಹಾಕಿದೆ, ತುಂಬಾ ಕಮೆಂಟ್ಸ್ಗಳು ಬಂದಿದೆ. ಒಬ್ರು ಹೇಳಿದ್ದಾರೆ ಅಂತಂದ್ರೆ, ನಿಮಗೆ ನಾವು ಕಮ್ಮಂಗಿ ತರ ಕಾಣ್ತಾ ಇದೀವ ಅಂತ ಇಲ್ಲಿ ಕೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಕಮ್ಮಂಗಿಗಳ ತರ ಕಾಣ್ತಾ ಇದಾರೆ ಜನಗಳು, ಯಾಕಂದ್ರೆ ಅವರು ಏನ್ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ. ಬಟ್ ಈ ರೀತಿ ಅದನ್ನ ಪ್ಲೇಟ್, ಅದೇ ಇವ್ರು ಹೇಳಿದ್ರು, ಧನುಷ್ ಅವ್ರು ಕೂಡ ಮಾತಾಡಿದ್ರು, ಗಿಲ್ಲಿ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ನಿಮಗೆ ಹೇಗ್ ಬೇಕೋ ಆ ಸಮಯಕ್ಕೆ ತಕ್ಕಂಗೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೇಳ್ತೀರಾ ಅಂತ ಅಂದ್ಬಿಟ್ಟು. ನೋಡಿ, ಬಿಗ್ ಬಾಸ್ ಮನೇಲಿ ಇರೋರ್ಗೆ ಚೆನ್ನಾಗಿ ಗೊತ್ತಿದೆ ಅಶ್ವಿನಿ ಅವ್ರ ಬಗ್ಗೆ. ಇವನ್ ಕಾವ್ಯವ್ರಿಗಂತೂ 100% ಅಶ್ವಿನಿ ಅವ್ರು ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ, ಕೆಲವೊಂದು ವಿಚಾರ ಎಷ್ಟೇ ಜಗಳ ಆಗಿದ್ರು ಕೂಡ ಕಾವ್ಯ ಅವರಿಗೆ ಅಶ್ವಿನಿ ಅವರಿಗೆ ಪ್ರತಿ ಸತಿನೂ ಕೂಡ ಕಾವ್ಯ ಅವ್ರು ಹೇಳ್ಕೊಂಡ್ ಬಂದಿದ್ದು ಒಂದೇ, ಇಲ್ಲಿ ಯಾರಾದ್ರೂ ಬದಲಾವಣೆ ಆಗ್ತಾರೆ ಅಂತಂದ್ರೆ ನಂಬೋದು, ಆದ್ರೆ ಅಶ್ವಿನಿ ಅವರು ಬದಲಾಗಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು. ಇದನ್ನ ಗಿಲ್ಲಿಯವರು ಕೂಡ ಹೇಳಿದ್ರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು. ಕಾವ್ಯ ಅವರು ಸುಮಾರು ಸತಿ ಇಲ್ಲಿ ಹೇಳಿದ್ರು, ನೋಡಿ ಎಷ್ಟು ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಕೆಲವೊಬ್ರು ಕಾವ್ಯ ಅವ್ರಿಗೇನೆ ಇಲ್ಲಪ್ಪ, ಇವ್ರೆ ಪಾಪ ಅಶ್ವಿನಿ ಅವ್ರು ಎಷ್ಟೇ ಚೆನ್ನಾಗಿದ್ರು ಕೂಡ ಕಾವ್ಯ ಅವ್ರು ಅರ್ಥ ಮಾಡ್ಕೊಂತಿರ್ಲಿ ಅಂತ ಕೆಲವೊಬ್ರಿಗೆ ಅನ್ಸಿತ್ತು. ಈಗ ಅವ್ರಿಗೂ ಕೂಡ ಇಲ್ಲಿ ಅನ್ಸಿರುತ್ತೆ. ಸುಮಾರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಎಲ್ಲ ವಿಚಾರಗಳು ಇಲ್ಲಿ ಟ್ರೋಲ್ ಆಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ನೋಡೋಕ್ಕೆ ಅವ್ರ ಮಳವಳ್ಳಿ ಊರಲ್ಲಿ ಒಂದು ವಿಜಯಯಾತ್ರೆ ಏನ್ ಆಯ್ತೋ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ರು. ಪೊಲೀಸರು ಇರ್ಬೋದು, ಕಮಾಂಡರ್ಸ್ ಇರ್ಬೋದು, ಎಲ್ಲರೂ ಕೂಡ ಬಂದಿದ್ರು. ಇವನ್ ಅವ್ರನ್ನ ನೋಡ್ಬೇಕು ಅಂತಂದ್ಬಿಟ್ಟು ಎಷ್ಟು ಜನ ಕಾದು ಕುಳ್ತಿದ್ರು ಅಂತಂದ್ರೆ, ಗಿಲ್ಲಿಯವ್ರಿಗೆ ಅವ್ರು ಹೇಳಿದ್ರು ಕಣ್ಣಲ್ಲಿ ನೀರು ಬರ್ತಲ್ಲ, ಅದು ಯಾಕೋ ನನ್ನ ಕಣ್ಣಲ್ಲಿ ಇಮಿಡಿಯೇಟ್ ಆಗಿ ನೀರು ಬರಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ಒಂದು ಆನಂದ ಬಾಷ್ಪನು ಕೂಡ ಬರ್ಲಿಲ್ವಲ್ಲ ಅಂತ ಇಲ್ಲಿ ಹೇಳಿದ್ರು. ಸಿಕ್ಕಾಪಟ್ಟೆ ಅವರು ಎಮೋಷನ್ ಆಗಿದ್ರು. ಇವನ್ ಈ ಚಾನಲಲ್ಲಿ ಹಾಕಿದೀವಿ, ಎಷ್ಟು ಜನ ಅವ್ರ ಜೊತೆ ಒಂದೇ ಒಂದು ಸೆಲ್ಫಿ ತೆಕ್ಕೋಬೇಕು ಅಂತ ಕಾಯ್ತಿದ್ರು, ಟ್ಯಾಟೋ ಹಾಕಿಸ್ಕೊಂಡಿದ್ರು, ಹಾಲಿನ ಅಭಿಷೇಕ ಇಲ್ಲಿ ಮಾಡಿದ್ರು. ಅವ್ರು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅದಕ್ಕೂ ಒಂದು 100 ಪಟ್ಟು ಜಾಸ್ತಿನೇ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಅಷ್ಟೊಂದು ಪ್ರೀತಿ ಅಭಿಮಾನ ಸಿಕ್ಕಿದೆ. ವ್ಯಕ್ತಿತ್ವದ ಆಟ ಅಂತ ಅಶ್ವಿನಿ ಅವ್ರು ಏನ್ ಹೇಳಿದ್ರು, ಇನ್ನೊಂದು ಈ ತರ ವ್ಯಕ್ತಿತ್ವ ವಿಚಾರ ಅಂತ ಬಂದಾಗ ಅಶ್ವಿನಿ ಅವ್ರ ಪ್ರಕಾರ ಗಿಲ್ಲಿಯವರು ಬಡವ್ರ ತರ ನಾಟಕ ಆಡ್ಕೊಂಡು ಆಡಿದ್ರು, ಅಥವಾ ವ್ಯಕ್ತಿತ್ವದ ವಿಚಾರ ಅಂತ ಬಂದಾಗ ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡಿದ್ರು ಅಂತ ಅಶ್ವಿನಿ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಪಾಸ್ ಮಾಡಿದ್ರು. ಅಂದ್ರೆ ಗಿಲ್ಲಿಯವ್ರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಬಿಟ್ಟು. ಯಾರ್ದಾರ್ದು ಇಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದ್ರೆ, ಇವನ್ ಅವರು ಕೂಡ ಒಂದು ರ್ಯಾಲಿ ತರ ಇಲ್ಲಿ ಹೋದ್ರು, ಅಂದ್ರೆ ಕಾರಲ್ಲಿ ಈ ತರ ಸನ್ ಗ್ಲಾಸ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಂತಿದ್ರು. ಅವ್ರ ಮನೆ ಹತ್ರ ಮಾಡಿದ್ರು, ಇಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟು ಪ್ಲೇಸ್ ಅಂತೂ. ಇಲ್ಲಿ ಅಶ್ವಿನಿ ಅವ್ರನ್ನ ನೋಡಕ್ಕೆ ಎಷ್ಟು ಜನ ಬಂದಿದ್ರು, ಮತ್ತೆ ಗಿಲ್ಲಿಯವ್ರನ್ನ ನೋಡಕ್ಕೆ ಬೆಂಗಳೂರಿಂದ ಇರ್ಬೋದು, ಬೇರೆ ಬೇರೆ ಊರ್ ಕಡೆಯಿಂದ, ಕೊಪ್ಪಳ ಇರ್ಬೋದು, ಈ ತರ ಎಲ್ಲಾ ಕಡೆಯಿಂದ ಬಂದಿದ್ದೀನಿ ಅಂತ ಇವನ್ ಹೇಳಿದ್ರು. ಯಾವುದು ಕೂಡ ಸುಳ್ಳಲ್ಲ. ಸುಳ್ಳು ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋ ಹಿಂದ್ಗಡೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಎಷ್ಟು ಜನ ಇಲ್ಲಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ಬ್ಯಾನರು, ಪೋಸ್ಟರು ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಅಶ್ವಿನಿ ಅವ್ರನ್ನ ನೋಡಕ್ಕೆ ಇಲ್ಲಿ ಜನ ಸಾಗರ ತುಂಬಿ ತುಳುಕ್ತಾ ಇದ್ರು ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳಿದ್ರು. ಆ ಒಂದು ವಿಡಿಯೋಗಳು ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಯಾಕಂದ್ರೆ ಗಿಲ್ಲಿಯವ್ರನ್ನ ನೋಡಕ್ಕೆ ಎಷ್ಟು ಜನ ಇಲ್ಲಿ ಇದ್ರು, ಪೊಲೀಸ್ ಸೆಕ್ಯೂರಿಟಿ ಎಷ್ಟಿತ್ತು, ಮತ್ತೆ ಕಮಾಂಡರ್ಸ್ಗಳು ಕೂಡ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಸುಮ್ಮನೆನಾ? ನಿಜ ಹೇಳಿ ವೀಕ್ಷಕರೇ, ಒಂದು ವ್ಯಕ್ತಿನ ಇಷ್ಟು ಜನ ಇಲ್ಲಿ ಇಷ್ಟಪಡ್ತಿದ್ದಾರೆ, ಇಷ್ಟು ಜನ ಇಲ್ಲಿ ಪ್ರೊಟೆಕ್ಟ್ ಮಾಡಕ್ ಬಂದಿದ್ದಾರೆ ಅಂತಂದ್ರೆ ಅದೇ ಅಶ್ವಿನಿ ಅವ್ರು ಬಂದಾಗ ಯಾಕೆ ಈ ರೀತಿಯ ಪ್ರೊಟೆಕ್ಟ್ ಮಾಡಲಿಲ್ಲ? ಮೇನ್ ಆಗಿ ಎಲ್ಲರೂ ಮೆಂಡಲು ಬರುತ್ತೆ ತಾನೆ. ಅಶ್ವಿನಿ ಅವ್ರ ಪ್ರಕಾರ ಗಿಲ್ಲಿಯವ್ರ ವ್ಯಕ್ತಿತ್ವ ಸರಿ ಇಲ್ಲ, ಇನ್ನೊಬ್ಬರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡಿದ್ರು. ಈ ಒಂದು ರಿಯಾಲಿಟಿ ಶೋಗೆ ಇದೇ ತರ ಬೇಕಿತ್ತ? ಬಡವ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ರು. ಅವನು ಬಡವ ಅನ್ಕೊಂಡು ನಾಟಕ ಮಾಡ್ಕೊಂಡು ಇದ್ದಿದ್ದು, ನಿಜವಾದ ಬಡವರೇ ಬೇರೆ, ಬಟ್ ಬಡವ ತರ ನಾಟಕ ಆಡ್ಕೊಂಡು ಜೀವಿಸದೆ ಬೇರೆ ಅಂತ ಇಲ್ಲಿ ಹೇಳಿದ್ರು. ಇವಾಗ ಇಲ್ಲಿ ಜನಗಳೇನು ಅದೇ ಹೇಳಿದ್ರಲ್ಲ, ಕಮೆಂಟ್ ಅಲ್ಲಿ ಹಾಕಿದ್ರಲ್ಲ, ಆ ತರ ಇಲ್ಲಿ ಕಮ್ಮಂಗಿಗಳ ತರ ಕಾಣಿಸ್ತಾ ಇದಾರೆ. ನಿಜವಾಗ್ಲೂ ಕೂಡ ಅವ್ರ ಕಣ್ಣಿಗೆ ಅದೇ ತರ ಅನಿಸ್ಬಿಡುತ್ತೆ. ಕಮ್ಮಂಗಿಗೆ ಅವ್ರು ಏನೇ ಹೇಳಿದ್ರು ಕೂಡ ನಾವು ನಂಬ್ತಾ ಇದೀವಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ವ್ಯಕ್ತಿತ್ವ ವಿಚಾರ ಅಂತ ಬಂದಾಗ ಇಲ್ಲಿ ಗಿಲ್ಲಿಯವ್ರನ್ನ ಎಷ್ಟು ಜನ ಅಭಿಮಾನಿಗಳು ಇಲ್ಲಿ ಪ್ರೀತಿಸಿದ್ರು. ಒಂದು ಟ್ಯಾಟೋ ವಿಚಾರವನ್ನು ತಗೊಳ್ಬೋದು, ಒಂದು ಹೂವಿನ ಹಾರ, ಹೂವಿನ ಮಾಲೆ, ಒಂದು ದೇವಸ್ಥಾನ ಇರ್ಬೋದು, ಒಂದು ಪೂಜೆ ಇರ್ಬೋದು, ಒಂದು ಹವನ ಇರ್ಬೋದು, ಇವ್ರು ಗೆಲ್ಲೇಬೇಕು ಅಂತಂದ್ಬಿಟ್ಟು ಉಪವಾಸ, ಪಾದಯಾತ್ರೆ ಇಷ್ಟೊಂದು ಮಾಡಿದ್ರು. ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತಂದ್ರೆ, ಸಿಂಪಲ್ ಆಗಿ ನಾನು ಕೇಳೋದು, ಒಬ್ಬ ವ್ಯಕ್ತಿ ಸರಿ ಇಲ್ಲ, ಅವ್ನು ಇಷ್ಟ ಇಲ್ಲ, ಅವ್ನ ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಅನ್ಸಿದ್ರೆ ಅಭಿಮಾನಿಗಳಿಗೆ
ಈ ರೀತಿಯಾಗಿ ಮಾಡ್ತಾರಾ? ಈಗ ಅಶ್ವಿನಿ ಅವ್ರು ಅಷ್ಟೊಂದು ಬ್ಲೇಮ್ ಮಾಡ್ತಿದ್ರೆ, ಈಗ ಅಶ್ವಿನಿ ಅವ್ರಿಗೋಸ್ಕರ ಯಾರು ಹೋಮ ಹವನ ಮತ್ತೆ ಅವ್ರ ಮನೆ ಹತ್ರ ಯಾರು ಕಾದು ಕುಳ್ತಿದ್ರು, ಸುಮಾರು ಒಂದ್ ದಿವಸ ಆದ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರ ಮನೆ ಹತ್ರ ಅವ್ರ ಫ್ಯಾನ್ಸ್ಗಳು ಹಂಗೆ ಕಾದು ಕುಳ್ತಿದ್ರು. ಬೆಳಗಿನ ಜಾವ ಆದ್ರೂ ಕೂಡ ಪರವಾಗಿಲ್ಲ, ಅಲ್ಲೇ ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಕೂಡ ಒಂದು ವಿಜಯೋತ್ಸವ ಏನ್ ಮೆರವಣಿಗೆ ನಡೀತು ಅಲ್ಲಿ ಸುಮಾರು ಜನ ತುಂಬಿಕೊಂಡಿದ್ರು. ಇವನ್ ಗಿಲ್ಲಿಯವರು ಅವ್ರ ಮನೆಗೆ ಹೋಗ್ಬೇಕು ಅಂತ ಅಂದಿದ ತಕ್ಷಣ ಅವ್ರ ತಂದೆ ತಾಯಿ ನೋಡ್ಬೇಕು ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಸುಸ್ತೊಡ್ದೋಗಿದ್ರು. ಅಂದ್ರೆ 3 ಗಂಟೆ 4 ಗಂಟೆ ಇಲ್ಲಿ ಹೋಗಿದ್ದು, ಬೆಳಿಗ್ಗೆ 11:30 12 ಗಂಟೆಗೆ ಇಲ್ಲಿ ಬಿಟ್ಟಿದ್ರು. ಬೆಂಗಳೂರು ಬಿಟ್ಟು ಅಲ್ಲಿ ತಲುಪೋಷ್ಟು ಅಷ್ಟೊತ್ತಾಗಿತ್ತು. ಹೌದು, ವಿಜಯದ ಮೆರವಣಿಗೆ ಅಂತ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಜನ ತುಂಬ್ಕೊಂತಾರೆ. ಆದ್ರೆ ಆ ವ್ಯಕ್ತಿ ಸರಿ ಇಲ್ಲ, ವ್ಯಕ್ತಿತ್ವದ ಆಟನೇ ಸರಿ ಇಲ್ಲ. ಬಿಗ್ ಬಾಸ್ ಅವರು ಈ ರೀತಿಯಾಗಿ ಟ್ಯಾಗ್ ಲೈನ್ ಕೊಡ್ತಾರೆ ಅಂತಂದ್ರೆ ಅದು ಯಾವ ರೀತಿ ಸರಿ? ಕಪ್ನು ಕೂಡ ಕೊನೆಗೆ ಅವ್ರಿಗೆ ಕೊಟ್ಬಿಟ್ರಲ್ಲ, ಯಾವ ರೀತಿ ಇದು ಅಂತ ಕೇಳಿದ್ರಲ್ವಾ? ಇನ್ನು ಏನ್ ಎಕ್ಸಾಂಪಲ್ ಕೊಡಬೇಕು, ಏನ್ ಉದಾಹರಣೆಗಳು ಬೇಕಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಹೋದ್ರೆ ಯಾರ ವ್ಯಕ್ತಿತ್ವ ಚೆನ್ನಾಗಿದೆ, ಯಾರ ವ್ಯಕ್ತಿತ್ವ ಸರಿ ಇಲ್ಲ, ಅಂದ್ರೆ ವ್ಯಕ್ತಿತ್ವ ಆಟದ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರ ವ್ಯಕ್ತಿತ್ವದ ಆಟ ಚೆನ್ನಾಗಿತ್ತು, ಯಾರ ವ್ಯಕ್ತಿತ್ವದ ಆಟ ಚೆನ್ನಾಗಿರ್ಲಿಲ್ಲ, ಮಾತಿನ ಬರದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದಾ ಅಂತ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ನಡೀತಿದೆ. ನೀವೇಳಿ ವೀಕ್ಷಕರೇ, ಈ ತರ ವಿಚಾರಗಳು ನೋಡಿದಾಗ ನಿಮಗೇನು ಅನಿಸ್ತು? ಅದರಲ್ಲೂ ಕೂಡ ಸುಮಾರು ವಿಚಾರಗಳು ಇಲ್ಲಿ ಟ್ರೋಲ್ ಆಗಿದೆ. ಅಂದ್ರೆ ಯಾರ್ಯಾರು ಅಶ್ವಿನಿಯವರಿಗೆ ವೋಟ್ ಮಾಡಿದಾರೋ ಅವ್ರಿಗೆ ಇವನ್ ಅನ್ಸ್ಬಿಟ್ಟಿದೆಯಂತೆ. ಈಗ ಅಶ್ವಿನಿ ಅವರ ವರಸೆ ಏನಪ್ಪಾ ಅಂತಂದ್ರೆ 3.0 3.0 ಅಂತರ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಇದ್ರು, ಆ ನಂತರ 2.0 ಆಯ್ತು, ಇವಾಗ ಹೊರಗಡೆ ಬಂದ್ಮೇಲೆ 3.0 3.0 ಅಂತೀವಲ್ಲ ಆ ತರ. ಅದು ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ನಿಜವೂ ಕೂಡ ಶಾಕ್ ಆಗುತ್ತೆ, ಕೆಲವೊಬ್ರು ಖುಷಿ ಆಗುತ್ತೆ, ಕೆಲವೊಬ್ರಿಗೆ ಬೇಜಾರಾಗುತ್ತೆ. ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನು ವೇಷ ಮಾತಲ್ಲ ಮೋಸ, ಆ ಮಾತನೆಲ್ಲ ನಿಜವೆಂದು ನಂಬಿ ಈಗ ಓಟ್ ಹಾಕ್ಬಿಟ್ರು ನಾವೆಲ್ಲರೂ ಕೂಡ ಬಕ್ರ ಆದ್ವಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೇಳ್ತದೆ. ಅದು ಕೂಡ ಕರೆಕ್ಟ್ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಇದ್ದಾಗ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಚೇಂಜ್ ಮಾಡ್ಕೊಂಡು ಮತ್ತಿಲ್ಲಿ ಏನೇನೋ ವೇಷಗಳು ಧರಿಸೋದು. ಅಂದ್ರೆ ನಾನಿಲ್ಲಿ ಒಂದು ವುಮೆನ್ಸ್ ಕಾರ್ಡ್ ಪ್ಲೇ ಮಾಡೋದಿರ್ಬೋದು, ರಜೋತರ ಯಾವಾಗಲೂ ಇಲ್ಲಿ ಹೇಳ್ತಿದ್ರು. ಅಶ್ವಿನಿ ಅವರು ಒಂದು ಪ್ಲೇ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಬಂದ್ಬಿಟ್ರು, ಒಂದು ವಾರಕ್ಕಿರ್ಬೋದು ಒಂದು ದಿನಕ್ಕಿರ್ಬೋದು ಈ ರೀತಿಯಾಗಿ ಆಡ್ಕೊಂಡು ಬಂದ್ರು. ನನಗೇನೋ ಗಿಲ್ಲಿಯವ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದ್ದೇನೆ ಅಂತಂದ್ರೆ ಅವಶ್ಯಕತೆನೇ ಇರಲಿಲ್ಲ ಅಂತಂದ್ಬಿಟ್ಟು ಇವನ್ ಗಿಲ್ಲಿಯವ್ರ ಬಗ್ಗೆ ಹೊರಗಡೆ ಬಂದ್ಬಿಟ್ಟು ಯಾರಾದ್ರೂ ಸ್ವಲ್ಪ ಅವ್ರ ಜೊತೆಗೆ ಇದ್ದಾಗ ಚೆನ್ನಾಗಿ ಮಾತಾಡಿ ಹೊರಗಡೆ ಬಂದು ಈ ತರ ಮಾತಾಡ್ತಾರೆ ಅಂದಾಗ ಎಲ್ಲಾರ್ಗೂ ಕೂಡ ಬೇಜಾರ್ ಆಗೇ ಆಗುತ್ತೆ. ಫ್ಯಾನ್ಸ್ ನ ಒಂದ್ ಕಡೆ ಇಟ್ಟರು ಕೂಡ ಅವ್ರ ಜೊತೆ ಆಡ್ದವ್ರೆ ಇಲ್ಲಿ ಹೇಳ್ತಾ ಇದಾರೆ. ರಘು ಅವ್ರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಡವ ಅನ್ಕೊಂಡ್ಬಿಟ್ಟು ಅವ್ನು ಏನು ಕೂಡ ಇಲ್ಲಿ ನಿಜವಾಗ್ಲೂ ಕೂಡ ಆತರ ಕಪ್ ಕೊಟ್ಟಿಲ್ಲ, ಅವನಲ್ಲಿ ಟ್ಯಾಲೆಂಟ್ ಇದೆ, ಒಂದು ವ್ಯಕ್ತಿತ್ವ ಏನಿದೆ ಆ ಒಂದು ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ರಘು ಅವ್ರು ಕೂಡ ಹೇಳಿದ್ದಾರೆ. ಇವನ್ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಅಷ್ಟೊಂದೆಲ್ಲ ಹೇಳ್ತಾ ಇದಾರೆ ಅಂತಂದ್ಮೇಲೆ ವ್ಯಕ್ತಿತ್ವ ವಿಚಾರ ಅಂತ ಬಂದಾಗ ಇಲ್ಲಿ ಹೊರಗಡೆ ಬಂದಾಗ ಅವರೊಂದು ಏನೊಂದು ರ್ಯಾಲಿ ಅಂತ ಮಾಡ್ಕೊಂಡ್ರು, ಮನೆ ಮುಂದೆ ಒಂದು ಕಾರಲ್ಲಿ ಮೆರವಣಿಗೆ ಅಂತ ಮಾಡಿದಾಗ ಯಾಕೆ ಅಶ್ವಿನಿ ಅವ್ರನ್ನ ನೋಡಕ್ಕೆ ಇಲ್ಲಿ ಜನಸಾಗರ ತುಂಬಿ ತುಳುಕ್ಲಿಲ್ಲ ಅಲ್ವಾ ವೀಕ್ಷಕರ? ಎಲ್ರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದೇ ಬರುತ್ತಲ್ವಾ, ಯಾರ ವ್ಯಕ್ತಿತ್ವ ಚೆನ್ನಾಗಿದೆ, ಯಾರ ವ್ಯಕ್ತಿತ್ವ ಚೆನ್ನಾಗಿಲ್ಲ, ಯಾರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಬಿಟ್ಟು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಂತೂ ಇಲ್ಲಿ ನಡೀತಿದೆ. ನಿಮಗೇನು ಅನ್ಸುತ್ತೆ ಈ ತರ ವಿಚಾರಗಳನ್ನೆಲ್ಲ ನೋಡಿದಾಗ? ಸುಮಾರು ಜನ ಸುಮಾರು ಇಲ್ಲಿ ಮಾತಾಡ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಅನಿಸಿಕೆ ಅಭಿಪ್ರಾಯ ಅಂತೂ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಆಟ ಆಡಿದಾಗ ಸುಮಾರು ಜನಕ್ಕೆ ಇಷ್ಟ ಆಗಿದ್ರು. ಅದೆಲ್ಲ ಮಾಡಿದ ನಾಟಕನ ಗಿಲ್ಲಿಯವ್ರ ತಾಯಿಗೆ ಅವರೊಂದು ಗಿಫ್ಟ್ ಕೊಟ್ರು, ಇದು ಕೂಡ ಇಲ್ಲಿ ನಾಟಕನ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಅತ್ತೆ ಮಗ ಅಂತ ಇಲ್ಲಿ ಹೇಳ್ತಿದ್ರು. ಅದೇ ಹೊರಗಡೆ ಬಂದಾಗ ಯಾಕೆ ಆ ಒಂದು ಪದ ಬಳಕೆನ ಇಲ್ಲಿ ಮಾಡ್ಲಿಲ್ಲ? ಬರೀ ಸ್ಟೇಜ್ ಮೇಲಿಂದ ಇಳಿದಿದ ತಕ್ಷಣ ರಕ್ಷಿತ್ ಅವ್ರನ್ನ ಹಗ್ ಮಾಡೋದಿರ್ಬೋದು, ತುಂಬಾ ಚೆನ್ನಾಗಿ ಆಡದೆ ಅಂತ ಇರ್ಬೋದು, ಮತ್ತೆ ಇಲ್ಲಿ ಎಸ್ ಅಂದ್ರೆ ಶೌಟಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಿರ್ಬೋದು. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ನೋಡಿದಾಗ ಅಶ್ವಿನಿ ಅವ್ರ ಈ ತರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ನಡೀತಿದೆ ವೀಕ್ಷಕರೇ. ನಿಮಗೆ ಏನನ್ನಿಸ್ತು? ನೀವು ಕೂಡ ಸುಮಾರು ಈ ತರ ನೋಡಿರ್ತೀರಾ. ನಿಜವಾಗ್ಲೂ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.